ಎಲೆಕ್ಷನ್ ಬಜೆಟ್ 2024 ಮಹಾಯುದ್ಧಕ್ಕೂ ಮುನ್ನ ಬಜೆಟ್ನಲ್ಲಿ ಯಾವೆಲ್ಲ ಘೋಷಣೆಯಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. 2024ರ ಎಲೆಕ್ಷನ್ ಬಜೆಟ್ ಮಧ್ಯಂತರ ಬಜೆಟ್. ಜನಪ್ರಿಯ ಘೋಷಣೆಗಳಾಗುತ್ತವಾ? ಜನಪ್ರಿಯ ಘೋಷಣೆಗಳು ಯಾವ ವಲಯಕ್ಕಿರುತ್ತೆ? ಈ ಬಾರಿಯ ಬಜೆಟ್ನಲ್ಲಿ ಭರ್ಜರಿ ಘೋಷಣೆಗಳು ಇರೋದಿಲ್ವಾ? ಯಾವುದೇ ಹೊಸ ಯೋಜನೆ, ಆಕರ್ಷಕ ಘೋಷಣೆಗಳ ಇರಲ್ವಾ? ವಿನಾಯಿತಿಗಳು ಇರೋದಿಲ್ವಾ? ಈ ಬಾರಿಯ ಬಜೆಟ್ನಲ್ಲಿ ಹಾಗಾದ್ರೆ ಜನಪ್ರಿಯ ಘೋಷಣೆಗಳು ಇರೋದಿಲ್ವಾ? ಯಾವುದೇ ಹೊಸ ಯೋಜನೆ, ಆಕರ್ಷಕ ಘೋಷಣೆಗಳು ಇರೋದಿಲ್ವಾ? ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿನ ನಿರೀಕ್ಷೆಗಳೇನು? ವಿನಾಯಿತಿಗಳು ಇರೋದಿಲ್ಲ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಾಗಾದ್ರೆ ಮಧ್ಯಂತರ ಬಜೆಟ್ನಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು? ಮತದಾರರನ್ನ ಓಲೈಸಬೇಕಾದ ಅನಿವಾರ್ಯತೆ ಮೋದಿಗೆ ಇಲ್ವಾ? ಹಾಗಾದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಬಿಜೆಪಿ ಗಳಿಸಿದ ಗೆಲುವಿನಿಂದ ಮತದಾರರ ಓಲೈಕೆ ಅನಿವಾರ್ಯತೆ ಇಲ್ಲ ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದಾರಾ? ಮತದಾರರನ್ನ ಓಲೈಸಬೇಕಾದ ಅನಿವಾರ್ಯತೆ ಹಾಗಾದ್ರೆ ಮೋದಿ ಸರ್ಕಾರಕ್ಕೆ ಇಲ್ವಾ? ಪಂಚರಾಜ್ಯ ಚುನಾವಣೆಯಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢನಲ್ಲಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ. ಹಾಗಾಗಿ ಮತದಾರರ ಓಲೈಕೆ ಬಜೆಟ್ನ ಮೂಲಕ ಅನಿವಾರ್ಯ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಈ ಬಾರಿಯ ಮಧ್ಯಂತರ ಬಜೆಟ್ನಲ್ಲಿ ಏನಿರುತ್ತೆ? ಜನಪ್ರಿಯ ಘೋಷಣೆಗಳಿರೋದಿಲ್ವಾ? ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಬಜೆಟ್ ಹೊರತಾಗಿ ಯಾವಾಗ ಬೇಕಾದರೂ ಹೊಸ ಯೋಜನೆ ಘೋಷಿಸಬಹುದು. ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆಗಳ ಅನಿವಾರ್ಯತೆ ಇಲ್ಲ ಅಂದುಕೊಂಡಿದ್ದಾರಾ? ಜನವರಿ 22ರಂದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯ ಘೋಷಣೆಯಾಗಿದೆ. ರಾಮ ಮಂದಿರ ಉದ್ಘಾಟನೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಬಜೆಟ್ ಹೊರತಾಗಿಯೂ ಕೂಡ ಯೋಜನೆಗಳ ಘೋಷಣೆ ಆಗಬಹುದು. ಬಜೆಟ್ ಹೊರತಾಗಿ ಯಾವಾಗ ಬೇಕಾದರೂ ಹೊಸ ಯೋಜನೆ ಘೋಷಿಸಬಹುದು. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಪ್ರಧಾನಿ ಮೋದಿ ಜನವರಿ 22ರಂದು ಘೋಷಣೆ ಮಾಡಿದ್ರು. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಭರ್ಜರಿ ಘೋಷಣೆಗಳು ಇರೋದಿಲ್ವಾ? ಯಾವುದೇ ಹೊಸ ಯೋಜನೆ, ಆಕರ್ಷಕ ಘೋಷಣೆಗಳು ಇರೋದಿಲ್ವಾ? ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಬಹಳ ದೊಡ್ಡ ನಿರೀಕ್ಷೆಗಳೇನು ಮಾಡೋದಕ್ಕೆ ಇರೋದಿಲ್ವಾ ಪ್ರಶಾಂತ್? ಸೊ ಈಗ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ವಿನಾಯಿತಿಗಳು ಇರೋದಿಲ್ಲ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಯಾವುದೇ ಜನಪ್ರಿಯ ಘೋಷಣೆಗಳಿರೋದಿಲ್ಲ, ಓಲೈಕೆಯ ಘೋಷಣೆಗಳು ಇರೋದಿಲ್ವಾ? ಹಾಗಾದ್ರೆ ನೋಡಿ ಭವನ, ಯೂಶುವಲಿ ಇಂಟ್ರಿಮ್ ಬಜೆಟ್ನಲ್ಲಿ, ಮಧ್ಯಂತರ ಬಜೆಟ್ನಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳಿರಲ್ಲ ಅಥವಾ ಹೊಸ ಪಾಲಿಸಿಗಳನ್ನು ಸರ್ಕಾರಗಳು ಘೋಷಣೆ ಮಾಡಲ್ಲ. ಆದರೆ ಕೆಲ ವರ್ಗಗಳಿಗೆ ರಿಯಾಯಿತಿಯನ್ನು ನೀಡಲಿಕ್ಕೆ ಅಥವಾ ಹೆಚ್ಚು ಹಣವನ್ನು ನೀಡಲಿಕ್ಕೆ ಮಧ್ಯಂತರ ಬಜೆಟ್ನಲ್ಲಿ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಬಹಳ ದಿನಗಳಿಂದ ಆಕ್ಸೆಸ್ ಟು ಲೋನ್ಸನ್ನು ಕೇಳ್ತಾ ಇವೆ. ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬ್ಯಾಂಕ್ಗಳು ಲೋನ್ಗಳನ್ನು ಕೊಡಲ್ಲ. ನಿಮಗೇನೋ ಒಂದು ವಶೀಲಿಬಾಜಿ ಇರಲಿಲ್ಲದಿದ್ದರೆ ಲೋನ್ ಸಿಗಲ್ಲ. ಇದು ಕಂಪ್ಲಯನ್ಸ್ನ ಸಮಸ್ಯೆಗಳಿವೆ, ರೆಗ್ಯುಲೇಟರಿ ಅಥಾರಿಟೀಸ್ನ ಸಮಸ್ಯೆಗಳಿವೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ದೃಷ್ಟಿಯಿಂದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹೆಚ್ಚು ಸಹಾಯವನ್ನು ಸರ್ಕಾರದಿಂದ ಬಯಸ್ತವೆ. ಆದರೆ ಸರ್ಕಾರದ ಲಕ್ಷ್ಯ ದೊಡ್ಡ ದೊಡ್ಡ ಕೈಗಾರಿಕೆಗಳತ್ತ ಇರುತ್ತೆ, ಅಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಪ್ರಯತ್ನ ಇರುತ್ತೆ. ಹೀಗಾಗಿ MSME ಸೆಕ್ಟರ್ ಏನಿದೆ ಅದಕ್ಕೆ ಹೆಚ್ಚು ಸಹಾಯವನ್ನು ಸರ್ಕಾರ ಈ ಬಾರಿ ಕೂಡ ಘೋಷಿಸಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಈಗ ನರೇಗಾ ಯೋಜನೆ, ನಿಮಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಕಡಿತ ಆಗ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ, ನಿರುದ್ಯೋಗದ ಸಮಸ್ಯೆಯನ್ನು ಆಗಾಗ ವಿಪಕ್ಷಗಳು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನರೇಗಾನ ಮೊದಲು ನರೇಂದ್ರ ಮೋದಿ ಹೇಳಿದರು, ಈ ನರೇಗಾ ನಿಮ್ಮ ಒಂದು
ಕೆಟ್ಟ ಕೆಲಸಕ್ಕಾಗಿ ನಾನು ಬಳಸ್ತೀನಿ ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿ 6-7 ವರ್ಷಗಳ ಹಿಂದೆ ಭಾಷಣದಲ್ಲಿ ಕಾಂಗ್ರೆಸ್ ಹೇಳಿದೆ. ಆದರೆ ನರೇಗಾನ ತೆಗಿಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿಯಲ್ಲಿಯೂ ಕೂಡ ಸರ್ಕಾರಗಳಿವೆ. ಹೀಗಾಗಿ ಆ ಒಂದು ನರೇಗಾದಿಂದ ಹೆಚ್ಚೆಚ್ಚು ಉದ್ಯೋಗಗಳ ಸೃಷ್ಟಿ, ಪ್ರೊಡಕ್ಟಿವ್ ಏನಿತ್ತು ಮೊದಲು ನರೇಗಾ ಅಂತಂದರೆ ಪ್ರೊಡಕ್ಟಿವ್ ಕೆಲಸಗಳಾಗ್ತಾ ಇರಲಿಲ್ಲ ಹಳ್ಳಿಗಳಲ್ಲಿ. ಅದನ್ನು ಇನ್ನಷ್ಟು ಬಳಸ್ಬೋದು, ಅದಕ್ಕೆ ಇನ್ನಷ್ಟು ಹಣಕಾಸಿನ ಸಹಾಯವನ್ನು ಒದಗಿಸ್ಬೋದಾ ಅಂತಕ್ಕಂಥದ್ದಿದೆ. ಇನ್ನೊಂದು ಕಡೆ ಭಾವನಾ, ಈ ಗ್ಯಾರಂಟಿ ಯೋಜನೆಗಳಿವೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅತಿ ಹೆಚ್ಚು ಒತ್ತಡ ಸರ್ಕಾರದ ಬೊಕ್ಕಸದ ಮೇಲೆ ಬೀಳ್ತಾ ಇರೋದನ್ನು ನಾವು ಕರ್ನಾಟಕದಲ್ಲೇ ಸ್ವತಃ ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಅಂದರೆ ಕೃಷಿ ಸಮ್ಮಾನ್ ಯೋಜನೆಯನ್ನು ನೀವು ಗ್ಯಾರಂಟಿ ಅಂತ ಕರಿಬೇಕು ಅಥವಾ ಬೀಜಗಳ ದೃಷ್ಟಿ ಅಂದರೆ ಕೃಷಿ ಬೀಜಗಳ ದೃಷ್ಟಿಯಿಂದ ಕೊಳ್ಳುವಿಕೆಗೆ ಆತನ ಒಂದು ಇನ್ಪುಟ್ನ ದೃಷ್ಟಿಯಿಂದ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಕೃಷಿ ಸಮ್ಮಾನ್ ಯೋಜನೆ ಜಾರಿಯಾಗಿದೆ. ಅಲ್ಲಿ ಇನ್ನಷ್ಟು ಬಡೋತರಿ ಆಗುತ್ತೆ ನೋಡಿ. ಈ ಮೋದಿ ಸರ್ಕಾರದ ಬಹುದೊಡ್ಡ ವಲ್ನರೇಬಲ್ ಏರಿಯಾ ಇರೋದು ಕೃಷಿ. ಆ ಕೃಷಿ ಕ್ಷೇತ್ರಕ್ಕೆ ಗ್ರಾಮೀಣ ಆರ್ಥಿಕತೆಗೆ ಒತ್ತು ನೀಡುವ ದೃಷ್ಟಿಯಿಂದ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ, ಎಷ್ಟು ಕನ್ಸಾಲ್ಟೇಷನ್ ಮಾಡ್ತಾರೆ. ರೈಟ್. ಇದರ ಜೊತೆಗೆ ಮತದಾರನನ್ನ ಓಲೈಸದೇ ಇರೋ ನಿರ್ಧಾರಕ್ಕೇನಾದರೂ ಮೋದಿ ಸರ್ಕಾರ ಬಂದಿದೆಯಾ? ಯಾಕಂದ್ರೆ ಯಾವಾಗ ಬೇಕಾದರೂ ಜನಪ್ರಿಯ ಘೋಷಣೆಗಳನ್ನ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಓಲೈಕೆಯ ಯೋಜನೆಗಳು ಯಾವುದು ಕೂಡ ಘೋಷಣೆ ಆಗೋದಿಲ್ವಾ? ಇದರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.